ರೆಡ್ಡಿ ರಾಮುಲು ಒಳ ಜಗಳದ ರಾಜಿ ಪಂಚಾಯಿತಿ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಇನ್ನು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮುನಿಸು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಅನ್ನೋ ಪ್ರಶ್ನೆ ಹುಟ್ಟಿರುವಂತಹದ್ದು. ಇನ್ನು ರೆಡ್ಡಿ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಒಳ ಜಗಳದ ರಾಜಿ ಪಂಚಾಯಿತಿ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮುನಿಸು ಶಮನಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತಹದ್ದು. ದೆಹಲಿಗೆ ಬರುವಂತೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿಗೆ ಬುಲಾವ್ ಬಂದಿದೆ. ಬಳ್ಳಾರಿಯಲ್ಲಿ ರಾಮುಲ್ ಭೇಟಿಯಾಗಿದ್ದ ಕೇಂದ್ರ ಸಚಿವ ಸೋಮಣ್ಣ ದೆಹಲಿಗೆ ಬರುವಂತೆ ಶ್ರೀರಾಮುಲು ಕೇಂದ್ರ ಸಚಿವ ಸೋಮಣ್ಣ ಸೂಚನೆಯನ್ನ ನೀಡಿದ್ದಾರೆ. ನಿನ್ನೆ ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ರೆಡ್ಡಿಗೂ ಕೂಡ ಫೋನ್ ಮಾಡಿದ್ರು ಸೋಮಣ್ಣ. ನೀವು ಶ್ರೀರಾಮುಲು ಇಬ್ರು ಕೂಡ ದೆಹಲಿಗೆ ಬರುವಂತೆ ಹೇಳಿದ್ರು. ಸೋಮಣ್ಣ ದೆಹಲಿಯಲ್ಲೇ ಮಾತಾಡೋಣ ಅಂತ ಕಾಲ್ ಕಟ್ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಮುನಿಸಿಕೊಂಡಿದ್ದಾರೆ. ಬಹಿರಂಗವಾಗಿ ಇಬ್ಬರು ನಾಯಕರಿಂದ ಪರಸ್ಪರ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ರೆಡ್ಡಿ ರಾಮುಲು ಒಂದುಗೂಡಿಸಲು ಪ್ರಯತ್ನಿಸಿದ ರಾಜ್ಯ ಬಿಜೆಪಿ ನಾಯಕರು, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವು ನಾಯಕರು ಕೂಡ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜ್ಯ ನಾಯಕರ ಹೇಳಿಕೆಗಳಿಗೂ ಕೂಡ ಜಗದ ಇಬ್ಬರ ನಡುವೆ ಮುನಿಸು ಏರ್ಪಟ್ಟಿದೆ. ರೆಡ್ಡಿ ರಾಮುಲು ಒಳ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಈಗ ಹಿನ್ನಡೆ ಆಗಿರುವಂತದ್ದು. ಇದನ್ನ ಅರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಜೊತೆ ಚರ್ಚೆ ನಡೆಸಲಿದೆ ಹೈಕಮಾಂಡ್. ಇನ್ನು ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ನಡ್ಡಾ ಸಮ್ಮುಖದಲ್ಲಿ ಚರ್ಚೆಯಾಗುತ್ತೆ. ಹೈಕಮಾಂಡ್ ಮೂಲಕ ಒತ್ತಡವನ್ನ ಹಾಕಿಸಿ ಇಬ್ಬರನ್ನ ಒಂದು ಮಾಡುವ ತಂತ್ರವನ್ನ ರೂಪಿಸಿದ್ರ ಹೈಕಮಾಂಡ್. ರೆಡ್ಡಿ ರಾಮುಲನ್ನ ಒಂದುಗೂಡಿಸಲು ಹೈಕಮಾಂಡ್ ಈಗ ಪ್ರಯತ್ನವನ್ನ ಪಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಅದು ರೆಡ್ಡಿ ರಾಮುಲು ಒಳ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಬಿಜೆಪಿಗೆ ಹಿನ್ನಡೆ ಆಗಿರುವಂತದ್ದು. ಇದನ್ನ ಅರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಬಿಜೆಪಿ ಹೈಕಮಾಂಡ್. ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ರೆಡ್ಡಿ ರಾಮುಲು ಒಂದುಗೂಡಿಸಲು ರಾಜ್ಯ ಬಿಜೆಪಿ ನಾಯಕರು ಈಗಾಗಲೇ ಕೂಡ ಮುಂದಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವು ನಾಯಕರು ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಆದರೆ ರಾಜ್ಯ ನಾಯಕರ ಹೇಳಿಕೆಗಳಿಗೂ ಕೂಡ ಜಗ್ಗದೆ ಇಬ್ಬರ ನಡುವೆ ಮುನಿಸು ಏರ್ಪಟ್ಟಿತ್ತು. ರೆಡ್ಡಿ ರಾಮುಲು ಒಳ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಇವಾಗ ಹಿನ್ನಡೆಯಾಗಿದೆ. ಇದನ್ನ ಅರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಜೊತೆ ಚರ್ಚೆ ನಡೆಸುವ ಹೈಕಮಾಂಡ್. ಇನ್ನು ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ನಡ್ಡಾ ಸಮ್ಮುಖದಲ್ಲಿ ಚರ್ಚೆಯಾಗುತ್ತೆ. ಹೈಕಮಾಂಡ್ ಮೂಲಕ ಒತ್ತಡವನ್ನ ಹಾಕಿಸಿ ಇಬ್ಬರನ್ನ ಒಂದು ಮಾಡುವ ತಂತ್ರವನ್ನ ಇಲ್ಲಿ ರೂಪಿಸಿದ್ದಾರೆ.